ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ನಾವು ನಮ್ಮ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಏನೋ ಮಿಸ್ಟೇಕ್ ಇದೆ, ಏನೋ ತಪ್ಪಾಗಿದೆ, ಇಲ್ಲ ಹಳೆ ವಿಡಿಯೋ ಇದೆ, ಅದನ್ನು ನಮ್ಮ ಚಾನಲ್ ಮೇಲಿಂದ ಡಿಲೀಟ್ ಮಾಡಬೇಕಾಗಿದೆ. ಮತ್ತೊಮ್ಮೆ ಅದೇ ವಿಡಿಯೋನ ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಬೇಕು. ಹೀಗೆ ಮಾಡಿದರೆ ನಮ್ಮ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಇದು ತುಂಬ ಜನರ ಡೌಟ್ ಆಗಿದೆ. ಚಾನಲ್ ಮೇಲಿನ ವಿಡಿಯೋ ಡಿಲೀಟ್ ಮಾಡಿದರೆ ಚಾನಲ್ಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಅನ್ನೋ ಭಯ ಹಲವರಿಗಿದೆ ಸ್ನೇಹಿತರೆ. ಏನು ಕಾರಣಕ್ಕೆ ನೀವು ನಿಮ್ಮ ಚಾನಲ್ ಮೇಲಿನ ವಿಡಿಯೋ ಡಿಲೀಟ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೋಡೋದಾದರೆ, ಇಲ್ಲ ಸ್ನೇಹಿತರೆ, ಏನು ಕೂಡ ತೊಂದರೆ ಇಲ್ಲ. ನಿಮ್ಮ ಚಾನಲ್ ಮೇಲಿನ ವಿಡಿಯೋ ಡಿಲೀಟ್ ಮಾಡಿದರೆ ಏನು ಕೂಡ ಭಯ ಪಡೋದು ಬೇಕಿಲ್ಲ, ನೀವು ಡಿಲೀಟ್ ಮಾಡಬಹುದು. ಇದರಿಂದ ಯೂಟ್ಯೂಬ್ ಕಡೆಯಿಂದ ಏನು ಸಮಸ್ಯೆ ಆಗಲ್ಲ, ಯೂಟ್ಯೂಬ್ ಕಡೆಯಿಂದ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ನಿಮ್ಮ ಚಾನಲ್ಗೆ. ಇನ್ನು ಡಿಲೀಟ್ ಮಾಡಿದ ವಿಡಿಯೋ ಮತ್ತೊಮ್ಮೆ ಅಪ್ಲೋಡ್ ಮಾಡಬಹುದಾ ಅಂತ ಕೇಳಿದರೆ, ಅಂದರೆ ಅದೇ ವಿಡಿಯೋ ರೀ ಅಪ್ಲೋಡ್ ಮಾಡಬಹುದು ಅಂತ ಕೇಳಿದರೆ, ಎಸ್ ಸ್ನೇಹಿತರೆ, ಅದನ್ನು ಮತ್ತೊಮ್ಮೆ ನೀವು ರೀ ಅಪ್ಲೋಡ್ ಮಾಡಬಹುದು. ಹೌದು, ಸೇಮ್ ಅದೇ ವಿಡಿಯೋ ಅಪ್ಲೋಡ್ ಮಾಡಬಹುದು. ಆದರೆ ಈಗಾಗಲೇ ನಿಮ್ಮ ಚಾನಲ್ ಮೇಲೆ ವಿಡಿಯೋ ಇದೆ, ಅದೇ ವಿಡಿಯೋ ಮತ್ತೊಮ್ಮೆ ಅಪ್ಲೋಡ್ ಮಾಡಬಾರ್ದು. ಫಸ್ಟ್ ವಿಡಿಯೋ ಡಿಲೀಟ್ ಮಾಡಿ, ಆಮೇಲೆ ಅದೇ ವಿಡಿಯೋ ನೀವು ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿದ ಮೇಲೆ ಸ್ವಲ್ಪ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಹಾಗೆ ಥಂಬ್ನೇಲ್ ಸ್ವಲ್ಪ ಡಿಫ್ರೆಂಟ್ ಇರಬೇಕು. ಅದನ್ನು ಮಾಡಿ ಸಾಕು, ನಿಮಗೇನು ಕೂಡ ತೊಂದರೆ ಆಗಲ್ಲ. ಇನ್ನು ಇಲ್ಲಿ ಗಮನಿಸೋ ವಿಚಾರ ಏನಂದರೆ, ನಿಮ್ಮ ಚಾನಲ್ ಮೇಲೆ ಹಾಕಿದ ವಿಡಿಯೋ ಏನೋ ಕಾರಣಕ್ಕೆ ಡಿಲೀಟ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಆ ವಿಡಿಯೋ ಮೇಲೆ ಒಳ್ಳೆ ವ್ಯೂಸ್ ಬರ್ತಿದೆ, ಆ ವಿಡಿಯೋದಿಂದ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂದರೆ ಆ ವಿಡಿಯೋ ನೀವು ಡಿಲೀಟ್ ಮಾಡಿಬಿಟ್ರೆ ಇದರಿಂದ ಚಾನಲ್ಗೆ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಒಳ್ಳೆ ವ್ಯೂಸ್ ಬರೋ ವಿಡಿಯೋ ಸಡನ್ನಾಗಿ ಡಿಲೀಟ್ ಮಾಡಿದರೆ ಬರೋ ವ್ಯೂಸ್ ನಿಂತು ಹೋಗುತ್ತೆ. ಅದು ಬಿಟ್ಟರೆ ಬೇರೇನೂ ಪ್ರಾಬ್ಲಮ್ ಆಗಲ್ಲ, ಬೇರೇನೂ ತೊಂದರೆ ಆಗಲ್ಲ. ಸೊ ನೀವು ಬೇಕು ಅಂದರೆ ವಿಡಿಯೋ ಡಿಲೀಟ್ ಮಾಡ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.